CT ರವಿ ಅವ್ರನ್ನ ಮಾಡಬಹುದಾ ಈ ವಿಚಾರ ಈಗ ಹೈಕಮಾಂಡ್ ತಲೆಯಲ್ಲಿ ಹೆಚ್ಚಾಗಿ ಓಡ್ತಾ ಇದೆ. ಯಾಕಂದರೆ CT ರವಿ ಅವರನ್ನು ಕಳೆದ ಸುವರ್ಣಸೌಧದಲ್ಲಿ ಆದಂಥ ಒಂದು ಘಟನೆಯ ನಂತರ ಎಲ್ಲರೂ ಕೂಡ ಅವರ ಬೆಂಬಲಕ್ಕೆ ಬಂದರು. ರಾಜ್ಯ ಬಿಜೆಪಿಯಲ್ಲಿ ಹೊಸ ರಾಜ್ಯಾಧ್ಯಕ್ಷರ ಆಯ್ಕೆಗೆ ಈಗಾಗಲೇ ಸರ್ಕಸ್ ಶುರುವಾದಾಗ ಕಾಣಿಸ್ತಾ ಇದೆ. ಸರ್ಕಸ್ ಅಂದರೆ ಈಗಾಗಲೇ ತಿಕ್ಕಾಟಗಳು ಶುರುವಾಗ್ತಾ ಇದ್ದಾವೆ. ಹೊಸ ರಾಜ್ಯಾಧ್ಯಕ್ಷ ನಾನಾಗಬೇಕು ಅನ್ನುವಂಥ ಪೈಪೋಟಿ ಇದೆ. ಆದರೆ ಕೇಂದ್ರದಿಂದ BJP ಮಾಹಿತಿಯನ್ನು ಕೊಟ್ಟಿದೆ, ಆಂತರಿಕ ಪ್ರಜಾಪ್ರಭುತ್ವ ನಮ್ಮಲ್ಲಿದೆ, ಹಾಗಾಗಿ ಚುನಾವಣೆ ಮುಖಾಂತರ ರಾಜ್ಯಾಧ್ಯಕ್ಷರ ಆಯ್ಕೆ ಆಗುತ್ತೆ. ಇಲ್ಲಿಯವರೆಗೂ ಆದ ರೀತಿಯಲ್ಲಿ ಆಗೋದಿಲ್ಲ. ಯಾರ ಮಾತನ್ನು ಕೇಳಿ ಹೈಕಮಾಂಡ್ ರಾಜ್ಯಾಧ್ಯಕ್ಷರನ್ನು ಆಯ್ಕೆ ಮಾಡೋದಿಲ್ಲ. ಇಲ್ಲಿಯವರೆಗೂ ಕೆಲವರ ಸಲಹೆ ಪಡ್ಕೊಂಡು ಒಂದಷ್ಟು ಆಂತರಿಕ ಸಮೀಕ್ಷೆ ಮಾಡಲಾಗ್ತಾ ಇತ್ತು. ಆದರೆ ಈಗ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರ ನೇತೃತ್ವ ಇರುತ್ತೆ. ಅವರ ನೇತೃತ್ವದಲ್ಲಿ ರಾಜ್ಯದಲ್ಲಿ ಆಂತರಿಕ ಚುನಾವಣೆ ನಡೆದು ಅಂದರೆ BJPಯ ಒಳಗೆ ರಾಜ್ಯಾಧ್ಯಕ್ಷರ ಆಯ್ಕೆ ಆಗುತ್ತೆ. ಹಾಗಾದರೆ BY ವಿಜಯೇಂದ್ರ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕಳ್ಕೊಂಡ್ರೆ ಯಾರು ರಾಜ್ಯಾಧ್ಯಕ್ಷ ಆಗ್ತಾರೆ? ಮುಂಬರುವ ರಾಜ್ಯಾಧ್ಯಕ್ಷರನ್ನು ಯಡಿಯೂರಪ್ಪ ಒಪ್ತಾರ? ಯಡಿಯೂರಪ್ಪ 3 ಕಂಡೀಷನ್ಗಳನ್ನು ಇಡ್ತಾ ಇದ್ದಾರೆ. ಆ 3 ಕಂಡೀಷನ್ನ BJP ಒಪ್ಕೊಳ್ಳುತ್ತಾ? ಇಲ್ಲಿಯವರೆಗೂ ಯಡಿಯೂರಪ್ಪನವರ ಮಾತನ್ನು ಕೇಂದ್ರ ಹೈಕಮಾಂಡ್ BJP ಕೇಳಿಕೊಂಡೇ ಬಂದಿತ್ತು. ಆದರೆ ಇನ್ಮುಂದೆ ಕೇಳುತ್ತಾ ಅನ್ನುವಂಥ ಪ್ರಶ್ನೆ ಇದೆ. ಯಾಕಂದರೆ ವಿಜಯೇಂದ್ರ ಅವರು ಅವರಿಗೆ ಸಿಕ್ಕಂಥ ಅವಧಿಯಲ್ಲಿ ಕಳೆದ 1 ವರ್ಷ ಅದಕ್ಕಿಂತ ಹೆಚ್ಚಿನ ಅವಧಿಯಲ್ಲಿ ಅವರು ಯಶಸ್ವಿಯಾಗಿ ರಾಜ್ಯಾಧ್ಯಕ್ಷ ಸ್ಥಾನವನ್ನು ನಿಭಾಯಿಸಿಲ್ಲ ಅನ್ನುವಂಥದ್ದು ನೇರವಾಗಿ ಕಾಣಿಸ್ತಾ ಇದೆ. ಉಪಚುನಾವಣೆಗಳಲ್ಲಿ 3 ಕ್ಷೇತ್ರಗಳನ್ನು BJP ತನ್ನ ಮಿತ್ರ ಪಕ್ಷದ ಜೊತೆ ಸೇರ್ಕೊಂಡು ಸೋತು ಹೋಗಿದೆ. ಇನ್ನು ಭಿನ್ನಾಭಿಪ್ರಾಯಗಳನ್ನು ನಿಭಾಯಿಸುವಲ್ಲಿ ಕೂಡ ವಿಜಯೇಂದ್ರ ಸೋತಿದ್ದಾರೆ ಅನ್ನುವಂಥದ್ದು, ಹಿರಿಯ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಲ್ಲಿ ಸೋತಿದ್ದಾರೆ. ಹಾಗಾಗಿ ವಿಜಯೇಂದ್ರ ಅವರನ್ನು ಮುಂದುವರಿಸುವ ಸಾಧ್ಯತೆಗಳು ಕಡಿಮೆ. ಆದರೆ ಯಡಿಯೂರಪ್ಪನವರ ಮಾತನ್ನು ಕಡೆಗಣಿಸುತ್ತಾ BJP ಅನ್ನೋದು. ಇಲ್ಲಿ ಕಾರಣಗಳು ಒಂದಷ್ಟಿದ್ದಾವೆ. ಯಡಿಯೂರಪ್ಪನವರು ಹಿಡಿದಿರುವಂಥ ಪಟ್ಟಿದೆ. ಯಡಿಯೂರಪ್ಪನವರು 3 ಕಾರಣಗಳನ್ನು 3 ವಿಶೇಷ ಬೇಡಿಕೆಗಳನ್ನು ಇಡ್ತಾ ಇರುವಂಥದ್ದು. ಒಂದು, ವಿಜಯೇಂದ್ರ ಅವರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮುಂದುವರಿಸಬೇಕು. ಅದಾಗಲಿಲ್ಲ ಅಂತ ಹೇಳಿದರೆ ಎರಡನೆಯದ್ದು, ನೀವು ಲಿಂಗಾಯತ ನಾಯಕರನ್ನು ನಾನು ಹೇಳಿದವರನ್ನೇ ರಾಜ್ಯಾಧ್ಯಕ್ಷರನ್ನು ಮಾಡಬೇಕು. ಆ ಕಾರಣಕ್ಕೆ ಅದು ನಾನು ನಿರ್ಧರಿಸಿದವರೇ ರಾಜ್ಯಾಧ್ಯಕ್ಷ ಆಗಬೇಕು, ನನ್ನ ಮಗ ರಾಜ್ಯಾಧ್ಯಕ್ಷ ಆಗದಿದ್ದ ಪಕ್ಷದಲ್ಲಿ. ಇನ್ನು 3ನೇಯದ್ದು, ನಾನು ಯಾರನ್ನ ರಾಜ್ಯಾಧ್ಯಕ್ಷ ಮಾಡಬೇಡಿ ಅಂತ ಹೇಳ್ತೀನೋ ಅವರನ್ನು ಮಾಡಬಾರದು. ಈ 3 ಕಂಡೀಷನನ್ನು ಯಡಿಯೂರಪ್ಪ ಇಟ್ಟಿದ್ದಾರೆ. ಹಾಗಾಗಿ ಇದನ್ನು BJP ಹೈಕಮಾಂಡ್ ಒಪ್ಪುತ್ತಾ ಅನ್ನುವಂಥದ್ದು ಪ್ರಶ್ನೆ. ಯಾಕಂದರೆ ಯಡಿಯೂರಪ್ಪನವರ ನಾಯಕತ್ವ ಇಲ್ಲದೇನೆ BJP ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಲಿಂಗಾಯತ ಮತಗಳನ್ನು ಕಳ್ಕೊಂಡಿದೆ. ಯಡಿಯೂರಪ್ಪ ಚುನಾವಣಾ ರಾಜಕೀಯದಲ್ಲಿ ಇಲ್ಲ ಅನ್ನುವ ಕಾರಣಕ್ಕೆ 2028ರ ವಿಧಾನಸಭಾ ಚುನಾವಣೆಯಲ್ಲಿ BJP ಸೋತಿದೆ, ಹೀನಾಯವಾಗಿ ಸೋತಿದೆ, 65 ಸ್ಥಾನಕ್ಕೆ ಬಂದು ನಿಂತಿದೆ. ಇನ್ನು ಯಡಿಯೂರಪ್ಪನವರಿಲ್ಲ ಅನ್ನುವ ಕಾರಣಕ್ಕೆ ಲೋಕಸಭಾ ಚುನಾವಣೆಯನ್ನು ಕೂಡ ನೋಡಿದ್ವಿ. ಲಿಂಗಾಯತ ಮತಗಳು ಹೆಚ್ಚಿರುವಲ್ಲಿ ಬೀದರ್, ಕಲಬುರಗಿ ಈ ಭಾಗಗಳಲ್ಲಿ ಕೂಡ BJP ಸೋತು ಹೋಗಿದೆ. ಪ್ರಬಲ ಅಭ್ಯರ್ಥಿಗಳನ್ನು ನಿಲ್ಲಿಸಿ ಕೂಡ BJP ಲೋಕಸಭೆಯಲ್ಲಿ ಕೂಡ ಸೋತೋಯ್ತು. ಹಾಗಾದರೆ ಅವರ ಮಾತನ್ನು ಕಡೆಗಣಿಸಿ ಮುಂದಕ್ಕೆ ಹೋಗಬಹುದಾ? ವಿಜಯೇಂದ್ರ ಅವ್ರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿದ ನಂತರ, ಅವರ ಅವಧಿ ಮುಗಿದ ನಂತರ ಅವರನ್ನೇ ಮುಂದುವರಿಸೋದು ಸೂಕ್ತನಾ? BJPಗೆ ಇದು ತಲೆನೋವಾಗ್ತಾ ಇದೆ. ಸದ್ಯ BJP ಕಣ್ಣು ಮುಂದೆ ಯಾವ ನಾಯಕರು ಕೂಡ ಇಲ್ಲ ಅನ್ನುವಂಥದ್ದು BJPಯಲ್ಲಿ ನಾಯಕತ್ವ ಯಡಿಯೂರಪ್ಪ ನಂತರ ಎಷ್ಟರ ಮಟ್ಟಿಗಿದೆ ಅನ್ನೋದಕ್ಕೆ ಸಾಕ್ಷಿ. ಯಾರನ್ನು ರಾಜ್ಯಾಧ್ಯಕ್ಷ ಮಾಡೋದು ಅನ್ನುವಂಥದ್ದು, ಇಲ್ಲಿ ಬೊಮ್ಮಾಯಿ ಅವ್ರನ್ನ ಮಾಡಬೇಕು ಅಂದರೆ ಬೊಮ್ಮಾಯಿ ಅವರಿಗೆ ಈ ರಾಜ್ಯದಾದ್ಯಂತ ಒಂದು ಹಿಡಿತಾ ಇಲ್ಲ, ಅವರ ಸಮುದಾಯದ ಮೇಲೆ ಹಿಡಿತಾ ಇಲ್ಲ. ಅವರು ಒನ್ಸ್ ಅಗೇನ್ ಯಡಿಯೂರಪ್ಪನವ್ರನ್ನ ಡಿಪೆಂಡ್ ಆಗುವಂತಹ ನಾಯಕ. ಶೋಭಾ ಕರಂದ್ಲಾಜೆ ಅವ್ರನ್ನ ಮಾಡಬೇಕು ಅಂದರೆ ಶೋಭಾ ಕರಂದ್ಲಾಜೆ ರಾಜ್ಯಾದ್ಯಂತ ಅವರಿಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಅವ್ರ ಬಗ್ಗೆ ಒಲವೇ ಇಲ್ಲ. ಅವ್ರ ಬಗ್ಗೆ ಈ ಬೆಂಗಳೂರು ಭಾಗದಲ್ಲೇ ಒಲವು ಕಡಿಮೆ, ಕರಾವಳಿ ಭಾಗದಲ್ಲಿ ಕಳೆದ ಬಾರಿ ಅವರು ಆ ಒಲವನ್ನು ಕಳ್ಕೊಂಡ್ರು. ಕೇವಲ ಹೋರಾಟಗಳಲ್ಲಿ ಮಾತ್ರ, ಚುನಾವಣೆ ಬಂದಾಗ ಮಾತ್ರ ಬಂದು ನಿಂತ್ಕೋತಾರೆ ಅನ್ನುವಂಥ ವಿರೋಧ ವ್ಯಕ್ತ ಆಗಿ ಚಿಕ್ಕಮಂಗ್ಳೂರಿಂದ ಅವ್ರನ್ನ ಹೊರಗಡೆ ಕಳಿಸಿದ್ರು. ಚಿಕ್ಕಮಂಗ್ಳೂರಿಂದ ಹೋಗಿ ನೀವು ಬೇಡ ಅಂಥೇಳಿ ಅವ್ರಿಗೆ ಗೇಟ್ ಪಾಸ್ ಕೊಡಲಾಯಿತು. ಅವ್ರು ಬಂದು ಬೆಂಗಳೂರು ಉತ್ತರದಲ್ಲಿ ಗೆಲ್ಲಬೇಕಾಯಿತು. ಇದು ಯಡಿಯೂರಪ್ಪನವ್ರ ಲೆಕ್ಕಾಚಾರ ಆಗಿದ್ದರೆ, ಇನ್ನುಳಿದಂತೆ BJPಯ ಹೈಕಮಾಂಡ್ ತಲೆಯಲ್ಲಿರುವಂಥ ವಿಚಾರಗಳು, ಸುನೀಲ್ ಕುಮಾರ್ ಅವ್ರನ್ನ ಮಾಡ್ಬೋದಾ? ಇವರು ಯಾವ ದೊಡ್ಡ ಸಮುದಾಯಕ್ಕೂ ಸೇರಿದವರಲ್ಲ, ಇವರನ್ನು ಮಾಡಿದರೆ ಒಳ್ಳೆಯದು, ಯಾರಿಗೂ ಕೂಡ ಸಮಸ್ಯೆ ಇಲ್ಲ ಅನ್ನುವಂಥದ್ದಿದೆ. ಆದರೆ ಅಷ್ಟು ಪ್ರಭಾವಿನ ಅವರ ಮಾತನ್ನು BJPಯ ಉಳಿದ ನಾಯಕರುಗಳು ಕೇಳ್ತಾರ? ಇಲ್ಲದಿದ್ದರೆ CT ರವಿ ಅವ್ರನ್ನ ಮಾಡಬಹುದಾ? ಈ ವಿಚಾರ ಈಗ ಹೈಕಮಾಂಡ್ ತಲೆಯಲ್ಲಿ ಹೆಚ್ಚಾಗಿ ಓಡ್ತಾ ಇದೆ. ಯಾಕಂದರೆ CT ರವಿ ಅವರನ್ನು
ಕಳೆದ ಸುವರ್ಣಸೌಧದಲ್ಲಿ ಆದಂಥ ಒಂದು ಘಟನೆಯ ನಂತರ ಎಲ್ಲರೂ ಕೂಡ ಅವರ ಬೆಂಬಲಕ್ಕೆ ಬಂದರು. ಆಗ ಯಾವುದೇ ರೀತಿಯ ಅಂದರೆ ಭಿನ್ನಾಭಿಪ್ರಾಯಗಳು ಕಾಣಿಸ್ತಿಲ್ಲ. ಇದನ್ನೇ ಮುಂದುವರಿಸಿ ಅಂತ ಹೇಳಿದರು BJP ಹೈಕಮಾಂಡ್. ನೋಡಿ, ಒಗ್ಗಟ್ಟಾಗಿದ್ರೆ ಹೀಗೆ ಒಗ್ಗಟ್ಟಾಗಿ ಹೋಗಿ ಸಿ ಟಿ ರವಿ ಅವ್ರ ಮೇಲೆ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರನ್ನ ಒಂದು ರಾತ್ರಿ ಇಡೀ ಸುತ್ತಾಡಿಸಿದಾಗ ಇಡೀ BJP ಒಗ್ಗಟ್ಟಾಗಿ ನಿಂತ್ಕೊಂಡು ಕಾಂಗ್ರೆಸ್ ವಿರುದ್ಧ ಮಾತಾಡ್ತು. ಆ ಕಾರಣಕ್ಕೆ ಕಾಂಗ್ರೆಸ್ ಚೀಮಾರಿ ಹಾಕ್ಸ್ಕೊಳ್ತು. ಈ ಒಗ್ಗಟ್ಟು ಆವಾಗ ಯತ್ನಾಳ್ ಕೂಡ ಬಂದರು, ವಿಜಯೇಂದ್ರ ಕೂಡ ಬಂದರು, ಎಲ್ಲರೂ ಬಂದರು. ಆದರೆ ವಕ್ಫ್ ಅಂತ ಬಂದಾಗ ಬರೀ ಯತ್ನಾಳ್ ಒಂದು ಗುಂಪಾಗಿ ಮಾಡ್ತಾರೆ, ವಿಜಯೇಂದ್ರ ಮತ್ತೊಂದು ಗುಂಪಾಗಿ ಮಾಡ್ತಾರೆ, ಚಲವಾದಿ ನಾರಾಯಣ ಸ್ವಾಮಿ ಮತ್ತೊಂದು ಗುಂಪಾಗಿ ಮಾಡ್ತಾರೆ. ಅಂದರೆ ಇಲ್ಲಿ BJPಯಲ್ಲೇ ಒಗ್ಗಟ್ಟಿಲ್ಲ. ಆದರೆ ಸಿ ಟಿ ರವಿ ವಿಚಾರಕ್ಕೆ ಬಂದಾಗ ಎಲ್ಲರೂ ಒಗ್ಗಟ್ಟಾದರೂ ಸಿ ಟಿ ರವಿ ಅವ್ರನ್ನ ರಾಜ್ಯಾಧ್ಯಕ್ಷ ಮಾಡಿದರೆ ಬರುವ ದಿನಗಳಲ್ಲಿ ಇದು BJPಗೆ ಪ್ಲಸ್ ಆಗ್ಬೋದಾ? ಕಾಂಗ್ರೆಸ್ ಕೌಂಟ್ರು ಮಾಡೋ ಸಾಧ್ಯತೆ ಕಡಿಮೆ. ಅಂದರೆ ಸಿ ಟಿ ರವಿ ಅವ್ರನ್ನ ರಾಜ್ಯಾಧ್ಯಕ್ಷ ಮಾಡಿದರೆ ಕಾಂಗ್ರೆಸ್ ಏನಾದರೂ ಕೌಂಟ್ರು ಮಾಡ್ತಾರಾ ಅನ್ನುವಂಥ ವಿಚಾರ ಇದೆ. ಆದರೆ ಇಲ್ಲಿ ಯಡಿಯೂರಪ್ಪ ಕೂಡ ಸಿ ಟಿ ರವಿನ ರಾಜ್ಯಾಧ್ಯಕ್ಷ ಮಾಡೋ ವಿಚಾರದಲ್ಲಿ ತೀರಾ ಕಟುವಾಗಿ ಅದನ್ನು ವಿರೋಧಿಸೋದಿಲ್ಲ ಅನ್ನುವಂಥದ್ದು ಕೂಡ ಇದೆ. ಯಾಕಂದರೆ ಲಿಂಗಾಯತ ಸಮುದಾಯದವ್ರನ್ನ ಯಾರನ್ನೂ ಕೂಡ ಮಾಡಲಿಲ್ಲ ಅಂತಂದರೆ ನನ್ನ ಮಗನನ್ನು ಮಾಡದೇ ಇದ್ದರೂ ಕೂಡ ಓಕೆ. ಆದರೆ ಲಿಂಗಾಯತ ಸಮುದಾಯದವ್ರನ್ನ ಮಾಡೋಕೆ ಹೊರಟ್ರೆ ನನ್ನ ಮಗನನ್ನೇ ಮಾಡಬೇಕು, ಇಲ್ಲದೇ ಇದ್ದರೆ ನನ್ನ ಮಾತನ್ನು ಕೇಳುವಂಥವ್ರನ್ನ ಮಾಡಬೇಕು. ನೀವು ಯತ್ನಾಳ್ ಅಂಥವ್ರನ್ನ ಮಾಡೋಕೆ ಹೊರಟ್ರೆ ನಾನು ಒಪ್ಪೋದಿಲ್ಲ. ಹಾಗಾಗಿ ಸಿ ಟಿ ರವಿ ಮಾಡಿದರೆ ಓಕೆ, ನನ್ನ ಮಾತನ್ನು ಕೇಳ್ತಾರೆ. ಆ ಕಾರಣಕ್ಕೆ ಯಡಿಯೂರಪ್ಪ ಅವರು ಮನಸ್ಸು ಮಾಡ್ಬೋದು. ಇಲ್ಲಿರುವಂಥ ಹೆಸರುಗಳಲ್ಲಿ ಸದ್ಯಕ್ಕೆ ಒಂದು ಸಿ ಟಿ ರವಿ, ಇನ್ನೊಂದು ವಿ ಸುನೀಲ್ ಕುಮಾರ್, ಶೋಭಾ ಕರಂದ್ಲಾಜೆ, ಬಸವರಾಜ ಬೊಮ್ಮಾಯಿ ಸಂಸದರಾಗಿದ್ದಾರೆ. ಅವ್ರನ್ನ ಮಾಡುವಂಥ ಸಾಧ್ಯತೆ ಬಹುತೇಕ ಕಡಿಮೆ. ಆದರೆ BY ವಿಜಯೇಂದ್ರ ಅವರನ್ನು ಮತ್ತೆ ಏನಾದರೂ ಮಾಡಿದರೆ ಲಿಂಗಾಯತ ಸಮುದಾಯವನ್ನು ಮತ್ತೆ BJP ತನ್ನತ್ತ ಸೆಳ್ಕೋಬೋದಾ ಅನ್ನುವಂಥ ಒಂದು ವಿಚಾರ ಕೂಡ BJPಯಲ್ಲಿದೆ. ಹಾಗಾಗಿ ಯಡಿಯೂರಪ್ಪನವರು ಸದ್ಯ ಚುನಾವಣಾ ಪ್ರಚಾರದಲ್ಲಿ ಆ್ಯಕ್ಟಿವ್ ಆಗಿ ಓಡಾಡುವಷ್ಟು ಅವ್ರಿಗೂ ಕೂಡ ಆರೋಗ್ಯ ಇಲ್ಲ. ಇನ್ನು ಅವರು ಸಂಪೂರ್ಣವಾಗಿ ಅಧಿಕಾರ ರಾಜಕೀಯ ಇದರಿಂದ ಹೊರಗೆ ಬಂದಿರೋದ್ರಿಂದ ಲಿಂಗಾಯತ ಸಮುದಾಯ ನಿಧಾನಕ್ಕೆ ಕಾಂಗ್ರೆಸ್ ಕಡೆ ವಾಲ್ತಾ ಇರೋದ್ರಿಂದ ಒಕ್ಕಲಿಗ ಸಮುದಾಯವನ್ನು ಸೆಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ನಿಧಾನಕ್ಕೆ ಹಳೆ ಮೈಸೂರು ಭಾಗದಲ್ಲಿ BJP ಸ್ಟ್ರಾಂಗ್ ಆಗ್ತಾ ಇದೆ, ಬೆಂಗಳೂರು ಭಾಗದಲ್ಲಿ ಸ್ಟ್ರಾಂಗ್ ಆಗ್ತಾ ಇದೆ. ಹಾಗಾಗಿ ನಾವು ಒಕ್ಕಲಿಗ ನಾಯಕನನ್ನು ರಾಜ್ಯಾಧ್ಯಕ್ಷ ಮಾಡೋಣ. ಇನ್ನು ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರನ್ನಾಗಿ ಬೇರೆಯವ್ರನ್ನ ಮಾಡೋಣ, ಯತ್ನಾಳ್ ಅಥವಾ ಲಿಂಗಾಯತ ನಾಯಕರನ್ನ ಮಾಡೋಣ, ಅರವಿಂದ್ ಬೆಲ್ಲದವ್ರನ್ನ ಮಾಡೋಣ. ಆಗ ಅತ್ತ ಕಡೆ ಲಿಂಗಾಯತ ಸಮುದಾಯಕ್ಕೂ ಪ್ರಾಶಸ್ತ್ಯ ಕೊಟ್ಟಾಗುತ್ತೆ, ಈ ಕಡೆ ಒಕ್ಕಲಿಗ ಸಮುದಾಯಕ್ಕೂ ಪ್ರಾಶಸ್ತ್ಯ ಕೊಟ್ಟಾಗುತ್ತೆ. ಈ ವಿಚಾರ BJPಯ ಹೈಕಮಾಂಡ್ ತಲೆಯಲ್ಲಿದೆ. ಸಿ ಟಿ ರವಿ ಇತ್ತೀಚೆಗೆ ಸುವರ್ಣಸೌಧದಲ್ಲಿ ನಡೆದ ಘಟನೆಯ ನಂತರ ಅವರು ಅದರಿಂದ ಎದುರಿಸಿದಂತಹ ಸಾಕಷ್ಟು ವಿವಾದ ಇರ್ಬೋದು. ಆದರೆ ವಿವಾದಕ್ಕೆ ದೊಡ್ಡ ಬೆಂಬಲ ರಾಜ್ಯಾದ್ಯಂತ ವ್ಯಕ್ತ ಆಯಿತು. ಹೇಗೆ DK ಶಿವಕುಮಾರ್ ಜೈಲಿಗೆ ಹೋಗಿ ಬಂದ ನಂತರ ಅವ್ರನ್ನ KPCC ಅಧ್ಯಕ್ಷ ಮಾಡಿದರು, ಆ ನಂತರ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು, ಅವ್ರನ್ನ ಅಧಿಕಾರಕ್ಕೆ ತಂದರು ಕಾಂಗ್ರೆಸ್ಗೆ DK ಶಿವಕುಮಾರ್. ಯಾವ DK ಶಿವಕುಮಾರ್ಗೆ KPCC ಅಧ್ಯಕ್ಷರನ್ನು ಮಾಡಿದರೆ ಅವರಿಗೆ BJP ಅವರಿಗೆ ಚೀಮಾರಿ ಹಾಕುತ್ತೆ. ಒಬ್ಬ ಜೈಲಿಂದ ಬಂದಂಥ, ತಿಹಾರ್ ಜೈಲಿಂದ ಬಂದಂಥ ವ್ಯಕ್ತಿಯನ್ನು ರಾಜ್ಯಾಧ್ಯಕ್ಷ ಮಾಡ್ತೀರಾ ನೀವು, ಭ್ರಷ್ಟಾಚಾರಿಯನ್ನು ರಾಜ್ಯಾಧ್ಯಕ್ಷ ಮಾಡ್ತೀರಾ ಅನ್ನುವಂತಹ ಒಂದು ಕೌಂಟ್ರನ್ನು BJP ಮಾಡಿದರೆ ಅದಕ್ಕೆ ಜನ ಸಿಂಪತಿಯನ್ನು ಗಿಟ್ಟಿಸ್ಕೊಂಡು ಆ ಮುಖಾಂತರ ಹೆಚ್ಚಿನ ಶಕ್ತಿಯನ್ನು ಪಡ್ಕೋಬೋದು ಅನ್ನುವಂಥದ್ದು BJPಗೂ ಗೊತ್ತಾಗಿದೆ. ಯಾವ ವ್ಯಕ್ತಿ ಒಬ್ಬ ಲೀಡ್ರು ದೊಡ್ಡ ಸಮಸ್ಯೆಯಲ್ಲಿ ಸಿಕ್ಕಾಕೋತಾನೋ ಅವನ ಬಗ್ಗೆ ಜನ ಸಿಂಪತಿಯನ್ನು ವ್ಯಕ್ತಪಡಿಸ್ತಾರೆ. ಈಗ ಸಿ ಟಿ ರವಿಗೆ ಆ ಸಿಂಪತಿ ಇದೆ. ಅವರನ್ನು ರಾಜ್ಯಾಧ್ಯಕ್ಷ ಮಾಡಿದರೆ ಒಕ್ಕಲಿಗ ಸಮುದಾಯ, ಹಳೆ ಮೈಸೂರು ಭಾಗದಲ್ಲಿ ಹಿಂದುತ್ವದ ಮತಗಳು ಕ್ರೋಢೀಕರಣ ಆಗಬಹುದು ಅನ್ನುವಂಥದ್ದನ್ನು BJP ಯೋಚಿಸ್ತಾ ಇದೆ ಅನ್ನೋದು ಸದ್ಯಕ್ಕೆ BJP ವಲಯದಲ್ಲಿ ನಡೀತಾ ಇರುವಂಥ ಲೆಕ್ಕಾಚಾರ. ಏನಾಗುತ್ತೆ ಅನ್ನೋದು ಕೆಲವೇ ದಿನಗಳಲ್ಲಿ ಗೊತ್ತಾಗಲಿದೆ.